ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನೋಡಿ, ಇದು ನಾಟಿ ಕೋಳಿ ಬೆಳೆಸುವಂಥ ಪದ್ಧತಿಗಳು. ನೋಡಿ, ಯಾರಾದರೂ ಮಾಡ್ತಾಯಿದ್ದೀರಲ್ಲ, ಈ ರೀತಿ ನಾಟಿ ಕೋಳಿ ಮಾಡಬೇಕು. ಈ ರೀತಿ ನಾಟಿ ಕೋಳಿ ಮಾಡಿದರೆ ನಮಗೆ ಅದರ ಫುಡ್ಡಿನ ಉಳಿತಾಯ ಆಗುತ್ತದೆ, ಹಾಗೂ ಅವು ಸ್ವಲ್ಪ ಸ್ಟ್ರೆಸ್ ಫ್ರೀಯಾಗಿ ತಿರುಗ್ತಾ ಇರ್ತವೆ ಹೊರಗಡೆ. ನೋಡಿ, ಈ ರೀತಿಯಾಗಿ ನ್ಯಾಚುರಲ್ಲಾಗಿ ಕೋಳಿ ಸಾಕಾಣಿಕೆ ಮಾಡಬೇಕು. ಈ ರೀತಿ ನ್ಯಾಚುರಲ್ಲಾಗಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಕೋಳಿಗಳು ಆರೋಗ್ಯವಾಗಿ ಬೆಳೀತವೆ. ನೋಡಿ, ಆದರೆ ಮೊನ್ನೆ ಒಂದು ಬೇಜಾರಾಗೋ ಸಂಗತಿ ಏನಂತಂದರೆ, ಈ ಬ್ಯಾಚು ಹಾಗೂ ಈ ಬ್ಯಾಚ್ನ ಇದಕ್ಕೆ 18 ಮರಿ ಇದ್ವು, 14 ಮರಿ ಇದ್ವು. 14 ಮರಿ ಮತ್ತು ಅವು ಒಂದು ಈ ಚಿಕ್ಕ ಮರಿ ಕಾಣ್ತಾ ಇದ್ದಾವಲ್ಲ, ಇವೊಂದು 18 ಮರಿಗಳು ಈ ಶೆಡ್ಡಲ್ಲಿ ಹಾಕಿಟ್ಟಿದ್ದೆ. ಈ ಶೆಡ್ಡಲ್ಲಿ ಹೊರಡೆ ಇದರಲ್ಲಿ ಏನು ತೂರಕ್ಕೆ ಚಾನ್ಸ್ ಇಲ್ಲ. ಶೆಡ್ಡು ನೋಡಿ, ಈ ಶೆಡ್ಡಲ್ಲಿ ಏನು ತೂರಕ್ಕೆ ಚಾನ್ಸ್ ಇಲ್ಲ. ಆದ್ರೂ ಮುಂಗಿಸಿ ತೂರಿ ಇದ್ರ ಮರಿಗಳನ್ನು ಎಬ್ಸಿದ್ದೆ ನಾವು. ಇದು ನಮ್ಮ ಬ್ರೀಡರು. ಇದೊಂದು, ಆಮೇಲೆ ಒಂದು ಬ್ಲಾಕ್ ಕೋಳಿ ಇದೆ, ಡಬಲ್ ಬಾಡಿ ಎಲ್ಲಿದೆ. ಇವೆರಡು ಇದಾವಲ್ಲ, ಇವೆರಡು ಕೋಳಿಯ ಮೊಟ್ಟೆಯನ್ನು ಈ ಕೋಳಿಗೆ ಹಾಕಿ ಮರಿಗೆ ಮಾಡಿದ್ವಿ. ಆದರೆ ಆ ಮರಿಗಳು ಉಳಿಲಿಲ್ಲ. ಈ ಶೆಡ್ ಇದೆಯಲ್ಲ, ಈ ಶೆಡ್ ಒಳಗಡೆ ಬಿಟ್ಟಾಗ ಮುಗಿಸಿ ತೂರಿ 11 ಮರಿಗಳನ್ನು ಕೊಂದಾಕಿದೆ. ದಯವಿಟ್ಟು ಕೋಳಿ ಸಾಕಾಣಿಕೆ ಮಾಡೋರು ಸ್ವಲ್ಪ ಎಚ್ಚರವಾಗಿ ಕೋಳಿ ಸಾಕಾಣಿಕೆ ಮಾಡಿ. ಮೇನು ಮುಂಗ್ಲಿ ಕಾಟದಿಂದ ಮತ್ತು ಬೆಕ್ಕಿನ ಕಾಟದಿಂದ ತಪ್ಪಿಸ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೋಳಿ ಸಾಕಾಣಿಕೆ ಮುಂದುವರಿಸಲು ಭಾಳ ಕಷ್ಟ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.